ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಅಧಿಕಾರಿಗಳ ಬೇಜವಾಬ್ದಾರಿತನವೋ ಅಥವಾ ರಾಜಕಾರಣಿಗಳ ಸ್ವಾರ್ಥವೋ ಗೊತ್ತಿಲ್ಲ. ಹೊಲ ಗದ್ದೆಗೆ ನೀರ್ ಬರ್ತಾ ಇಲ್ಲ, ಪಾಪ ಜನ ಜಾನುವಾರುಗಳಿಗೆ ನೀರಿಲ್ಲ, ಕಾಲುವೆಗಳು ಬತ್ತಿ ಹೋಗಿದೆ, ಅನ್ನದಾತರ ಬದುಕೆ ದುಸ್ತರ ಆಗ್ಬಿಟ್ಟಿದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನವೋ ರಾಜಕಾರಣಿಗಳ ಸ್ವಾರ್ಥವೋ ತಿಳಿತಾ ಇಲ್ಲ. ಹೊಲ ಗದ್ದೆಗೆ ನೀರು ಬರ್ತಾ ಇಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ, ಕಾಲುವೆಗಳು ನೋಡಿದ್ರೆ ಬತ್ ಹೋಗಿದೆ, ಅನ್ನದಾತರ ಬದುಕೆ ದುಸ್ತರ ಆಗಿದೆ. ಬೆಳಗಾವಿ ಜಿಲ್ಲೆಯ ರೈತರಿಗೆ ದಶಕ ಕಳೆದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ? ಅನಿರ್ದಿಷ್ಟಾವಧಿ ಹೋರಾಟ ಮಾಡಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ತಿರುಗಿ ನೋಡ್ತಾ ಇಲ್ಲ. ಕುಡಿಯೋ ನೀರು, ಕೃಷಿಗಾಗಿ ನೀರು ಬಿಡಬೇಕು ಅಂತ ರೈತರು ಧರಣಿ ಮಾಡ್ತಾ ಇದ್ದಾರೆ. ಹಳ್ಳ ಹಿಡಿದಿದೆ ಈ ಕೊಟಬಾಗಿ ಏತ ನೀರಾವರಿ ಯೋಜನೆ. ರೈತರಿಗೆ ನೀರು ಮರೀಚಿಕೆ ಆಗಿದೆ. 21 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಅನ್ನದಾತರು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ 3 ಬಾರಿ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ದಾರೆ. ಇದೀಗ ಆಗಸ್ಟ್ 15ರಿಂದ ಉಪವಾಸ ಸತ್ಯಾಗ್ರಹವನ್ನ ಕುಳಿತಿದ್ದಾರೆ ರೈತರು. ಮಹಿಳೆಯರು, ಮಕ್ಕಳು, ವೃದ್ಧರು, ದನಕರುಗಳ ಜೊತೆಗೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕೊಟಬಾಗಿ ಏತ ನೀರಾವರಿಯಿಂದಾಗಿ ನೀರನ್ನ ಹರಿಸಿ ಅಂತೇಳಿ ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಭಾರತೀಯ ಕಿಸಾನ್ ಸಂಘಕ್ಕೆ, ಎಲ್ಲ ರೈತ ಸಂಘಗಳಿಗೆ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನೋಡ್ರಿ, ನಾವು ಕೊಟಬಾಗಿ ಏತ್ ನೀರಾವರಿ ಸಂಬಂಧಪಟ್ಟಂಗೆ ಇವತ್ತು ಅಹೋರಾತ್ರಿ 18ನೇ ದಿನ ಪ್ರತಿಭಟನೆಯಲ್ಲಿದ್ದೇವ್ರಿ ನಾವು. ಇದು ಕೊಟಬಾಗಿ ಏತ್ ನೀರಾವರಿ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಹೇಳ್ತೇನೆ ರೀ. ಇದು 18 ಹಳ್ಳಿಗೆ ಸಂಬಂಧಪಟ್ಟಂಥದ್ದು ಒಂದು ಯಾತ್ ನೀರಾವರಿ. ಇದು ಮಳೆಗಾಲ ಪೂರ್ಣ ಸಮಯದಾಗ ಹಿರಣ್ಯಕೇಶಿ ನದಿಯಿಂದ ಹೋಗ್ತೈತ್ರಿ. ಇದು ಕೊನೆ 4 ಹಳ್ಳಿಗೆ 10 ವರ್ಷದಿಂದ ಎಂದೂ ನೀರು ಮುಟ್ಟಿಲ್ಲ ರೀ. ಆ ಒಂದು ಪ್ರಯುಕ್ತ ನಾವು ಇಲ್ಲಿ ಧರಣಿ ಎಲ್ಲ ಮನವಿಗಳು ಕೊಟ್ಟು ಎಲ್ಲ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾಧಿಕಾರಿಗೆ, RC ಅವರಿಗೆ, ಚಿಕ್ಕೋಡಿ ತಹಶೀಲ್ದಾರ್ ಅವರ, AC ಅವ್ರ ನೀರಾವರಿ ಎಲ್ಲ ಅಧಿಕಾರಿಗಳು ಮನವಿ ಕೊಟ್ಟ, ಮತ್ತು ನಮ್ಮ ನೀರಾವರಿ ಸಚಿವರಿಗೆ ಖುದ್ದಾಗಿ ಎಲ್ಲಿ ಆಲಮಟ್ಟಿಗೆ ಇಲ್ಲಿಂದ ರೈತರು ಹೋಗಿ ವಸ್ತಿನಿಂದ ಭೇಟಿಯಾಗಿ, ಅಲ್ಲಿಂದ ನಮ್ಮ ರಾಥೋಡ್ ಸರ್ ಅವರು, ನಮ್ಮ ನೀರಾವರಿ ಇಲಾಖೆಯವರು ಮುಖ್ಯ ಕಚೇರಿ ಅಧಿಕಾರಿಗಳು ಅವ್ರಿಗೂ ಮಾತಾಡಿ ಎಲ್ಲ ಆದ್ರೆ ನೀರು ಬರಲ್ಲ ಇಲ್ಲಿ ನಾವು 4 ಹಳ್ಳಿಯವ್ರು ಇಲ್ಲಿ ಬಂದು ಕೂತೇವ್ರಿ. ನಾವು ಕೂತು ಒಂದು 2-3 ದಿವಸನಾಗ 18 ಹಳ್ಳಿ ಜನ ಬಂದ್ರಿ ಇಲ್ಲಿ ಮಾತ್ರ. ಇಲ್ಲಿ ಯಾಕಂದ್ರೆ ಅವ್ರಿಗೂ ದೊಡ್ಡ ಸಮಸ್ಯೆ ಆಗಿತ್ತು. ನಮ್ದು ಅಷ್ಟೇ ಸಮಸ್ಯೆ ಅಂತ ಬಂದಿದ್ದು ರೀ. ಮತ್ತು 18 ಹಳ್ಳಿ ಜನ ಬಂದ್ರೆ ಇವತ್ತಿನ ನಮ್ಮದು ಏನು ವಿಚಾರ ಐತೆ ಅಂತಂದ್ರೆ, ಇಲ್ಲಿ ಟೋಟಲ್ 9 ಮೋಟ್ರ್ ಇರ್ಬೇಕು ಸರ್. ಇಲ್ಲಿ 9 ಮೋಟ್ರದಾಗ 5 ಮೋಟ್ರ್ ಅದಾವ್ರಿ, 4 ಮೋಟ್ರ್ಗಳು ಇಲ್ಲ. 4 ಮೋಟ್ರಪ್ಪ ಏನಪ್ಪ ಅಂತಂದ್ರೆ ನಾವು ಹೋರಾಟ ಕುಂತ ಆದ ನಂತರ ರಾತ್ರಿ 3 ಗಂಟೆಗೆ 2 ಮೋಟ್ರ್ ಹೇರ್ ಕಳಿಸ್ಯಾರ ಬೀಚ್ರಿ. ಬೆಳಗಾವಿ ರೈತರಿಗೆ ಮೋಸ ಆಗ್ತಾ ಇದೆಯಾ? ನೋಡಿ, ಬೆಳಗಾವಿ ರೈತರಿಗೆ ಒಂದು ರೀತಿ ಕೊಟಬಾಗಿ ಏತ ನೀರಾವರಿ ಯೋಜನೆ ಏನಿದೆ ಅದು ಆಶಾಕಿರಣ ಆಗಿತ್ತು. 2007ರಲ್ಲಿ ಆರಂಭ ಆಗುತ್ತೆ ಮಹತ್ವಾಕಾಂಕ್ಷಿ ಏತ ನೀರಾವರಿ ಯೋಜನೆ. ಹುಕ್ಕೇರಿ ಮತ್ತೆ ಚಿಕ್ಕೋಡಿ ತಾಲೂಕಿನ ಸುಮಾರು 21 ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಒದಗಿಸುವಂತಹ ಉದ್ದೇಶ. ಈ ರೈತರ ಜಮೀನಿಗೆ, ನೀರಾವರಿಗೆ, ಆಮೇಲೆ ಹಳ್ಳ ಕೊಳ್ಳ ತುಂಬಿಸುವಂತ ಉದ್ದೇಶದಿಂದ ಇದು ಆರಂಭ ಆಗುತ್ತೆ. ಹುಕ್ಕೇರಿಯ ಶಿರಹಟ್ಟಿ, ಸಾರಾಪುರ, ಶಿರಟ್ಟಿಕೆರಿ, ಶಿರಟ್ಟಿ ಬಿಕೆ, ಹುಲ್ಲೊಳ್ಳಿ, ಚಿಕ್ಕೋಡಿಯ ಡೋನವಾಡ, ಕೆಂಚನಟ್ಟಿ, ಬಂಬಲವಾಡ, ಕರಗಾವ್, ನಾಗರಮುನೊಳ್ಳಿ ಸೇರಿದಂತೆ ಒಟ್ಟು 21 ಗ್ರಾಮಗಳಿಗೆ ಈ ಯೋಜನೆಯಿಂದಾಗಿ ನೀರು ಬರಬೇಕಿತ್ತು. ಹಿರಣ್ಯಕೇಶಿ ನದಿಯಿಂದ ಈ ಬೃಹತ್ ಯೋಜನೆಗೆ ಚಾಲನೆ ಸಿಕ್ಕಿತ್ತು. ಮುಖ್ಯ ಕಾಲುವೆಯ ಕೊನೆಯಲ್ಲಿರುವಂತಹ ಸುಮಾರು 8 ಹಳ್ಳಿಗಳ ರೈತರಿಗೆ ವಂಚನೆ ಆಗ್ತಾ ಇದೆ. ಬೆಣ್ಣಿಹಳ್ಳಿ, ಬಂಬಲವಾಡ, ಕರಗಾವ್, ಡೋಣವಾಡ, ಬೆಳಕೂಡ, ಬೆಳಗಲಿ, ನಿಂಗನಕೋಡಿ ಮತ್ತೆ ಕೆಂಚನಟ್ಟಿ ಸೇರಿದಂತೆ ಒಟ್ಟು 8 ಹಳ್ಳಿಗಳಿಗೆ ನೀರು ಸಿಗ್ತಾ ಇಲ್ಲ. 8 ಹಳ್ಳಿಗಳ ರೈತರು ನೀರಾವರಿ ಸೌಲಭ್ಯದಿಂದಲೇ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನೀರು ಸಿಗುತ್ತೆ ಅಂತೇಳಿ ನಂಬಿ ಕೂತಿದ್ರು. ಅನೇಕ ಬಾರಿ ಮನವಿ ಸಲ್ಲಿಸಿದ್ರು, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರೊಬ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಬೇಸಿಗೆ ಸಂದರ್ಭದಲ್ಲಂತೂ ಕುಡಿಯೋಕೆ ನೀರಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಯಾರು ಬಂದು ಕೇಳ್ತಾ ಇಲ್ಲ ಅವರ ಸಮಸ್ಯೆಗಳ ಬಗ್ಗೆ. ಯೋಜನೆಯ 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 9 ಮೋಟಾರ್ಗಳ ಅಗತ್ಯ ಇತ್ತು. ಕಳೆದ 10 ವರ್ಷಗಳಿಂದ ಕೇವಲ 5 ಮೋಟಾರ್ ಅನ್ನು ಅಳವಡಿಸಿ ಮಹಾ ಮೋಸ ಮಾಡ್ತಾ ಇದ್ದಾರಂತೆ.